ಇಲ್ಲಿ ಕರ್ನಾಟಕದಲ್ಲಿ ನಾವು ಈ ಒಂದು ಟೆಸ್ಟಿಂಗ್ ಸೆಂಟರ್ನ ತರಬೇಕು ಅಂತ ಇದ್ದೇವೆ. ಇದು ಬಹಳ ದೊಡ್ಡ ಮಟ್ಟದ ಹೈಟೆಕ್ನ ಟೆಸ್ಟಿಂಗ್ ಏಜೆನ್ಸಿ ಇದೆ. ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಟೆಸ್ಟಿಂಗ್ ಏಜೆನ್ಸಿನ ತರಬೇಕು ಅನ್ನೋದು ನನ್ನ ಉದ್ದೇಶ ಏನಿದೆ, ನಮ್ಮ ಇಲಾಖೆಯ ಉದ್ದೇಶ ಏನಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಹಕಾರ, ಅವರಿಂದ ಪಡೆದಿರ್ತಕ್ಕಂಥ ಒಂದು ಒಪ್ಪಿಗೆಯಿಂದ ರಾಜ್ಯಕ್ಕೆ ಸುಮಾರು ಮೊದಲನೇ ಹಂತದಲ್ಲಿ 750 ಕೋಟಿ ವೆಚ್ಚದಲ್ಲಿ ಈ ಒಂದು ಟೆಸ್ಟಿಂಗ್ ಸೆಂಟರ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಇಟ್ಕೊಂಡಿದ್ದೇವೆ. ಈ ಟೆಸ್ಟಿಂಗ್ ಸೆಂಟರ್ ಬರೋದರಿಂದ ಹಲವಾರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಯಾರು ಮಾಡ್ತಕ್ಕಂಥವ್ರು ಮತ್ತು ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ, ಆಟೋಮೊಬೈಲ್ ಸೆಕ್ಟರ್ನಲ್ಲಿ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಅವರು ತಯಾರು ಮಾಡಿರ್ತಕ್ಕಂಥದ್ದನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು ಏನೋ ಒಂದು ಪ್ರತೀತಿ ಇದೆ, ಅಲ್ಲಿಂದ ಸರ್ಟಿಫಿಕೇಟ್ ಪಡಿಬೇಕು. ಆ ಹಿನ್ನೆಲೆಯಲ್ಲಿ ಈ ಒಂದು ARAನ ನಾವು ಸ್ಥಾಪನೆ ಮಾಡ್ತಕ್ಕಂಥ ಭಾಗದ ಸುತ್ತಮುತ್ತ ಒಂದು 500ರಿಂದ 1000 ಎಕರೆವರೆಗೂ ಲ್ಯಾಂಡನ್ನು ನಾವು ಪಡೆದ್ರೆ ಸುಮಾರು 20-25 ಸಾವಿರ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು. ಇದು ಏನೋ ಒಂದು ಸಣ್ಣದಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆಯಲ್ಲ, ಆ ಒಂದು ರಾಜಕಾರಣ ನಾನು ಈ ಒಂದು ವಿಷಯಕ್ಕೆ ತರಲಿಕ್ಕೆ ಹೋಗಲ್ಲ. ಈಗ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟರ ಮಟ್ಟಿಗೆ ಭಾಳ ಹೃದಯದಿಂದ ನಮಗೊಂದು ಮಂಡ್ಯಗೆ ಅನುಕೂಲ ಆಗ್ತಕ್ಕಂಥ ಕಾರ್ಖಾನೆ ಬರಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಯಾರ್ಯಾರಲ್ಲಿ ಏನೇನಿದೆ ಅನ್ನೋದು ಗೊತ್ತು ನನಗೆ. ಆ ಹೇಳಿಕೆಗಳನ್ನೆಲ್ಲ ಗಮನಿಸಿದ್ದೇನೆ. ಆದರೆ ನಾನು ಸಣ್ಣತನಕ್ಕೆ ಇಳಿಯಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮಂತ್ರಿಗಳು ಸಹ ಬೆಂಗಳೂರು ಸುತ್ತಮುತ್ತವೇ ಮಾಡಿದ್ರು ಒಳ್ಳೇದಲ್ವಾ ಅಂತಕ್ಕಂಥದ್ದನ್ನು ಅವರು ಏನು ಹಲವಾರು ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ರು. ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ, ಬೆಂಗಳೂರು ಸುತ್ತಮುತ್ತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಯಾವೊಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಬೆಳೆದಿದೆ. ಇವತ್ತು ನಾನು ಕರ್ನಾಟಕಕ್ಕೆ ಈ ಒಂದು ARAI ಸಂಸ್ಥೆಯ ಮುಖಾಂತರ ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಋಣ ತೀರಿಸ್ಬೇಕು. ನನಗೆ ಇಡೀ ಕರ್ನಾಟಕ ಒಂದೇ. ನಾನು ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಾನಿವತ್ತು ಮಂತ್ರಿಗಳಿಗೂ ಹೇಳಿದ್ದೇನೆ, ನೀವು ಸಹಕಾರ ಕೊಡಿ. ಇವತ್ತು ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೈಗಾರಿಕೆಗಳನ್ನು ತರ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ. ಇದನ್ನು ಮಂತ್ರಿಗಳಿಗೂ ನಾನು ಮನವಿ ಮಾಡಿದ್ದೇನೆ.